ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಮೊನ್ನೆ ವ್ಲಾಗಾಗಿ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅದು ಉಚ್ಚಂಗಿ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಉಚ್ಚಂಗಿಲಮ್ಮ ದೇವಸ್ಥಾನಕ್ಕೆ. ನಾವು ಅಷ್ಟರಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ತುಂಬ ಜನ ಇದ್ದರು. ನಾವು ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ ಇಷ್ಟೊಂದು ಜನ ಇರಲಿಲ್ಲ. ಫುಲ್ ಅಂದರೆ ನಾವು ಹೋಗೋ ಟೈಮಲ್ಲಿ ಜಾಸ್ತಿ ಜನ ಇದ್ದರು. ಇಲ್ಲೊಂದು ಸ್ವಲ್ಪ ಅರಿಶಿನ ಕುಂಕುಮ ಅಂದರೆ ಕಾಯಿ ಎಣ್ಣೆ ಎಲ್ಲ ತೊಗೊಂಡ್ವಿ, ಅಗರಬತ್ತಿ ಅವೆಲ್ಲ ತೊಗೊಂಡು ಇಲ್ಲಿ ಪಾದ ಇದೆಯಲ್ಲ, ಇಲ್ಲಿ ಪೂಜೆ ಮಾಡಿಕೊಂಡು ಒಳಗೋಗಿ ಇಲ್ಲೇ ಪೂಜೆ ಮಾಡ್ಕೋಬೇಕು. ಅಂದರೆ ಅಲ್ಲ ಕಾಯಿ ಹೊಡೆದ್ಬಿಟ್ಟು ಅಗರಬತ್ತಿ ಹಚ್ಚಿ ಅಲ್ಲೇ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲೇ ಈ ಥರ ವ್ಯೂ ಕಾಣುತ್ತೆ. ಚೆನ್ನಾಗಿರುತ್ತೆ ನೇಚರ್ ಮಾತ್ರ ನೋಡೋದಕ್ಕೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ನೇಚರು. ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಕ್ಯೂವಲ್ಲಿ ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾದರೂ ಸ್ವಲ್ಪ ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಆ ಅಣ್ಣ ಒಬ್ಬರು ನೋಡಿದರು, ಹಂಗಾದರೂ ಅವ್ರಿಗೆ ಗೊತ್ತಾದರೆ ಡಿಲೀಟ್ ಮಾಡಿಸ್ತಾರೆ ಅಂತಂದು ಹೇಳಿದರು. ಇಲ್ಲ ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಇಲ್ಲಿ ಕೆಳಗೆ ಕೂತ್ಕೊಂಡಿದ್ರಲ್ಲ ಅವ್ರು ನೋಡಿದ್ದು, ಪರವಾಗಿಲ್ಲ ಆಫ್ ಮಾಡ್ತೀನಿ ಅಂತಂದು ಹೇಳಿ ಸ್ವಲ್ಪ ಮಾತ್ರ ವೀಡಿಯೋಸ್ ಮಾಡಿಕೊಂಡು ಆಫ್ ಮಾಡಿಬಿಟ್ಟೆ. ಹಂಗೆ ಇಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ಆರತಿ ತೊಗೊಂಡು ಆರತಿ ತಟ್ಟೆಗೆ ಕಾಸು ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸೈಡಿಗೆ ಬಂದೆ. ಹೂನಾರ ಕೊಡ್ತೀನಿ ಸೈಡಲ್ಲಿರ್ರಿ ಅಂತಂದು. ಅದಕ್ಕೆ ಮಳೆ ಮೋಡ ಬೇರೆ ಆಗ್ತಾಯಿತ್ತು, ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಆ ಥರ ಪಡ್ಲಿಕ್ಕೆ ಎಲ್ಲ ಒಳಗೆ ತೊಗೊಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಜೋಗ್ತಿ ಅವರು. ನಾವು ಬೆಟ್ಟ ಇಳಿದು ಬರೋಷ್ಟರಲ್ಲಿ ಫುಲ್ಲು ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಖಾರ ಮಂಡಕ್ಕಿ ಮತ್ತು ಬಜ್ಜಿ ತಿಂದ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು. ನೋಡ್ತಾ ಇರ್ಬೋದು, ಬೆಟ್ಟದಿಂದ ನೀರು ಇಳಿದು ಬರ್ತಾ ಇದೆ. ಅಂದರೆ ಕಲ್ಲಿದೆಯಲ್ಲ, ಕಲ್ಲು ಮೇಲೆ ಡ್ರೈ ಆಗಲ್ಲ, ನೀರು ಇಳಿದು ಕೆಳಗಡೆ ಬರ್ತಾ ಇತ್ತು. ಮನೆಗೆ ಬಂದುಬಿಟ್ಟು ಸ್ವಲ್ಪ ಪಟಾಕಿ ಎಲ್ಲ ಇಟ್ಬಿಟ್ಟು ದೀಪಾವಳಿನ ಈ ಥರ ಆಚರಿಸಿದ್ವಿ. ಅದು ಒಂದೊಂದು ಮಳೆ ಇಟ್ಕೊಂಡಿತ್ತಲ್ಲ, ಒಂದೊಂದು ಸುಯಿ ಅಂತ ಹೋಗೋದು, ಡಮ್ ಅಂತ ಇತ್ತು, ಒಂದೊಂದು ಅಂದರೆ ರಾಕೆಟು, ಒಂದೊಂದು ಅಂತಲೇ ಇರಲಿಲ್ಲ. ಇದಂತೂ ಆಟಮ್ ಬಾಂಬ್ ಅಂತಾರಲ್ಲ ಅದು. ಇದು ಫುಲ್ಲು ಸೌಂಡ್ ಇತ್ತು, ಕೇಳಿಸ್ಕೊಳ್ಳಿ. ಅದಾದಮೇಲೆ ಪಟಾಕಿ ಎಲ್ಲ ಹೊಡೆದಿದ್ದಾದ್ಮೇಲೆ ನಾವು ಸಿಂಪಲಾಗಿ ಸುರ್ ಬತ್ತಿ, ಈ ಮಂಡಕ್ಕಿ ಬುಡ್ಡಿ ಅಂತಾರಲ್ಲ ಅದು, ಭೂಚಕ್ರ, ಈ ಥರದ್ದು ಎಲ್ಲ ಚಿಕ್ಕ ಚಿಕ್ಕವನ್ನ ನಾನು ನನ್ನ ಮಕ್ಕಳೆಲ್ಲ ಹಚ್ಚಿದ್ವಿ. ನಾನು ನಿಶಾಂತು ರಾಯನು. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ವರಮಹಾಲಕ್ಷ್ಮಿ ಅಂದರೆ ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಇದೆಯಲ್ಲ, ಆ ಶಾಪಿಗೆ ಬಂದ್ವಿ. ಇದು ಹೊಸ್ದಾಗಿರೋ ಶಾಪು. ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಮಾಡೋಣ ಅಂತಂದು ಬಂದ್ವಿ. ಅವತ್ತು ಫುಲ್ಲು ರಶ್ ಇರೋದ್ರಿಂದ ಇನ್ನೊಂದು ಏನಪ್ಪ ಅಂದರೆ ನಾವು ಕ್ಯಾಶು ಬಿಡಿಸ್ಕೊಂಡು ಹೋಗಿರಲಿಲ್ಲ, ಫೋನ್ಪೇಯಲ್ಲಿ ಇತ್ತು. ATM ಅವತ್ತು ಮರ್ತು ಬಂದಿದ್ವಿ. ಹೆಂಗಿದ್ರು ಫೋನ್ಪೇ ಇದೆಯಲ್ಲ ಅಂತಂದು ನೆನಪು ಆಯಿತು ಅರ್ಧ ದಾರಿಗೆ ಬಂದಮೇಲೆ. ಹೆಂಗಿದ್ರು ಫೋನ್ಪೇ ಇದೆಯಾ ಅಂತಂದೇಳಿ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಫೋನ್ಪೇನೇ ವರ್ಕ್ ಆಗಲಿಲ್ಲ. ಕೊನೆಗೂ ಒಂದು ಸೀರೆ ಏನೋ ತಗೊಂಡು ವಾಪಸ್ ರಿಟರ್ನ್ ಆದ್ವಿ. ಆ ಥರ ಆಯಿತು. ಅಂದರೆ ಡ್ರೆಸ್ಸಸ್ ಆಗಲಿ ಸ್ಯಾರಿಗಳಾಗಲಿ ತುಂಬ ಚೆನ್ನಾಗಿತ್ತು. ಅದರ ಪ್ರೈಸ್ ಆ ಥರ ಬೋರ್ಡ್ ಬರೆದು ಹಾಕಿರ್ತಾರೆ, ಅಲ್ಲಿ ಸೀರೆಗಳಿರ್ತವೆ. ನಮಗೆ ಅಲ್ಲಿ ಪ್ರೈಸ್ ನೋಡಿಬಿಟ್ಟು ಇಲ್ಲಿ ಸೀರೆಗಳು ತೊಗೊಳೋದು, ಈ ಥರ ಇತ್ತು. ಎಲ್ಲದನ್ನು ನೋಡ್ತಾ ಇದ್ದೀನಿ. ಅಂದರೆ ಅಸ್ತಪರೆಲ್ಲ ಹೊರಗೆ ಬಿಟ್ಟು ಬರಬೇಕು. ಇವಾಗ ಒಂದೊಂದೇ ತೊಗೊಂಡು ನೋಡ್ತಾ ಇದ್ದೀನಿ. ಫೈನಲಾಗಿ ಒಂದು ಇಷ್ಟ ಆಯಿತು. ಯಾವಾಗಾದರೂ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ಇದು ನೋಡಿ, ಒಂದೊಂದೇ ಆ ಥರ ಹಾಕ್ಕೊಂಡು ಒಂದೊಂದನ್ನೇ ನೋಡ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತಂದು ಹೇಳಿಬಿಟ್ಟು. ಅಂದರೆ ಮಿರರ್ ಪಕ್ಕ ಅವರು ಗೈಡ್ ಮಾಡ್ತಾರೆ, ಯಾವ ಥರ ಇರುತ್ತೆ, ಯಾವ ಥರ ಏನು ಅಂತಂದೇಳಿ. ಆಮೇಲೆ ಕೆಳಗೆ ಹಾಕ್ತಾರಲ್ಲ ಅವ್ರ ಹತ್ರ ನೋಡೋಣ ಅಂತಂದೇಳಿ ನೋಡಿದ್ವಿ. ಅಂದರೆ ಅವರು ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು, ಅಷ್ಟೊಂದು ಇಷ್ಟ ಆಗಲಿಲ್ಲ. ನೋಡಿ, ಈ ಡ್ರೆಸ್ ನೋಡಿದೆ, ತುಂಬಾ ಇಷ್ಟ ಆಯಿತು. ಇದೊಂದು ಡ್ರೆಸ್ ತೊಗೊಂಡೆ ಬಸ್ಸಲ್ಲಿ ಮಿಸ್ ಆಯಿತು ಇದು ಡ್ರೆಸ್ಸು. ಅಂದರೆ ಕವರ್ ಬಿಟ್ಬಿಟ್ಟು ಇಟ್ಟಿದ್ದೀನಿ. ಇಳಿಯೋವಾಗ ನೋಡಿದರೆ ಇರಲಿಲ್ಲ ಕವರು, ಯಾರೋ ಎತ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ. ಇವತ್ತು ಅಂದರೆ ನಮ್ಮ ಡೇನೇ ಚೆನ್ನಾಗಿಲ್ಲ ಅಂದ್ಕೊಂಡು, ಅಂದರೆ ಎಷ್ಟು ಕ್ಯಾಶ್ ಇತ್ತು ಅದಕ್ಕೆ 2 ಡ್ರೆಸ್ ಏನೋ ತೊಗೊಂಡೆ ಅಷ್ಟೇ. 2 ಟಾಪ್ಸ್ ತೊಗೊಂಡಿದ್ದೆ. ಆ ಟಾಪ್ಸನ್ನು ಹೋಯಿತು. ಏನು ಮಾಡೋಕ್ಕಾಗಲ್ಲ ಅಂತಂದು ಬೆಳಿಗ್ಗೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಸ್ಯಾರಿ, ಸೆಕೆಂಡ್ ಫ್ಲೋರಲ್ಲಿ ಇವು ಇದೆ, ಸ್ಯಾರಿ ಮತ್ತು ಡ್ರೆಸ್ ಇದೆ. ಅದನ್ನು ನೋಡೋಣ ಅಂತಂದು ಇಲ್ಲಿ ಬಂದ್ವಿ. ಇಲ್ಲಿ ಪಲಾಸ ಪ್ಯಾಂಟ್ಗಳು ಹೋಗಿ ಈ ಥರ ಲಂಗ ಬ್ಲೌಸು ಆ ಥರ ಎಲ್ಲ ಚೆನ್ನಾಗಿದ್ದು. ಈ ಕಡೆ ಗೋಲ್ಡ್ ಮಣಿ, ಈ ಗುಂಡುಮಾಲ ಮಣಿ, ಚೈನ್ಸು, ನೆಕ್ಲೆಸು, ಪ್ರತಿಯೊಂದು ಪರ್ಚೇಸಿಂಗು ಇಲ್ಲೇ ಸಿಗುತ್ತೆ. A to Z ಹೆಣ್ಮಕ್ಳಿಗೆ ಏನೇನು ಬೇಕೋ, ನೈಲ್ ಪಾಲಿಶಿಂದ ಹಿಡಿದು ಅಂದರೆ ಗೋಲ್ಡ್ ಬಿಟ್ಟು ಸಿಲ್ವರ್ ಗೋಲ್ಡು ಎಲ್ಲ ಸಿಗುತ್ತೆ. ಆ ಥರ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ. ನೋಡ್ತಾ ಇರ್ಬೋದು, ಇದು ಡಾಬು, ಏನು ಸೊಂಟದ ಪಟ್ಟಿ ಅಂತಂದು ಹೇಳ್ತೀವಲ್ಲ ಆ ಥರ ಡಾಬು. ಈ ಡ್ರೆಸ್ ಅಂತೂ ಫೈನಲಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಕಾಸಿರಲಿಲ್ಲ. ಹಾಗೆ ಬರ್ತಾ ನಮ್ಮೂರ ಕೆರೆ ನೋಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇನ್ನೇನು ಕಾಸು ಫೋನ್ಪೇ ವರ್ಕ್ ಆಗಿಲ್ಲ ಅಂತಂದೇಳಿ 2 ಡ್ರೆಸ್ ಟಾಪ್ಸ್ ತೊಗೊಂಡಿದ್ನಲ್ಲ, ಬಸ್ಸಲ್ಲಿ ಇಟ್ಕೊಂಡು
ನನಗೆ ನಿದ್ದೆ ಬಂದುಬಿಡ್ತು. ನಿದ್ದೆ ಹೊಡಿತಾ ಇದ್ದೀನಿ, ಯಾರೋ ಎತ್ತು ಬಿಟ್ಟರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಕೋಲಾರಕ್ಕೆ ಬಂದ್ವಿ. ನೈಟ್ ಆಗಲಿ 4:15 ಬೆಳಗಿನ ಜಾವ 4:30 ಆಗಿತ್ತು ನಾವು ಬರೋಷ್ಟರಲ್ಲಿ. ನಾನು ಮತ್ತು ಮಕ್ಕಳು ಅಷ್ಟೇ. ಅಂದರೆ ಸಾಟರ್ಡೆ ನೈಟ್ ಹತ್ತಿದ್ದು, ಸಂಡೇ ಬೆಳಿಗ್ಗೆ 4:15ಗೆ ಬಂದ್ವಿ ಮನೆಗೆ ಬಂದುಬಿಟ್ಟು. ಸಂಡೇ ಆಗಿತ್ತಲ್ಲ, ಸ್ವಲ್ಪ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ನನ್ನ ಮಕ್ಕಳು ಮೊಟ್ಟೆ ಬಿರಿಯಾನಿ ಮಾಡೋಂಥ ಚಿಕನ್ ತಂದಿರೋದ್ರಿಂದ ಸ್ವಲ್ಪ ಚಿಕನ್ನು ಮತ್ತು ಮೊಟ್ಟೆ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದು ಹೊರಮ ಬರೋ ಅಂದರೆ ಘಮ ಘಮ ಸ್ಮೆಲ್ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಂಡು ಸ್ಪೈಸಸ್ ಎಲ್ಲ. ಇವಾಗ ಈರುಳ್ಳಿ ಹಾಕ್ಕೊತ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ, ಏನು ಫುಲ್ಲು ಫ್ರೈ ಆಗಬೇಕಂತಂದು ಹೇಳಿ ಏನಾದರೂ ನಾವು ಮಸಾಲೆ ಮಾಡ್ಕೊತೀವಿ ಅಂತಂದರೆ ಫುಲ್ಲು ಅದು ಗೋಲ್ಡನ್ ಕಲರ್ ಬಂದಾಗ ತಗೊಂಡು ಮಿಕ್ಸಿ ಮಾಡ್ಕೋಬೋದು. ನಾನು ಯಾವುದೇ ಥರ ಮಿಕ್ಸಿ ಮಾಡ್ಕೊತಾ ಇಲ್ಲ. ಲೈಟಾಗಿ ಅಂದರೆ ಕಾಯಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟು ಅಂದರೆ ಒಂದೇ ಒಂದು ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಇಷ್ಟೊಂದು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಬಿರಿಯಾನಿ ಅವರು ಟೇಸ್ಟ್ ಆಗ್ತಕ್ಕಂತೆ ನಮಗೆ ಜಾಸ್ತಿ ಮಸಾಲೆ ಇಷ್ಟ ಆಗೋಲ್ಲ, ಅದರಿಂದ ನಾನು ಜಾಸ್ತಿ ಪೇಸ್ಟ್ ಏನು ಮಾಡ್ಕೊಳ್ಳೋಕ್ಕೋಗಲ್ಲ. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಟೊಮೊಟೊ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಸ್ಮ್ಯಾಶ್ ಥರ ಆಗಬೇಕು. ಇವಾಗ ಅರಿಶಿನ ಎಲ್ಲ ಹಚ್ಚಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ನು ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಮಕ್ಕಳಿಗೆ ಮೊಟ್ಟೆ ಬಿರಿಯಾನಿ ಇಷ್ಟ. ನಮಗೆ ಚಿಕನ್ ಇತ್ತಲ್ಲ, ಚಿಕನ್ ಬಿರಿಯಾನಿ ಮಾಡಿದ್ರೇ ಚೆನ್ನಾಗಿ ಅಂತಂದು ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಚಿಕನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಅರಿಶಿನ ಮತ್ತು ಅಚ್ಕಾರ ಪುಡಿ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಫಸ್ಟಿಗೆ ಚಿಕನ್ ಹಾಕ್ಕೊತಾ ಇದ್ದೀನಿ ಅಂದರೆ ಇದರಲ್ಲೇ ಫ್ರೈ ಆಗಿಬಿಡುತ್ತೆ ಎಲ್ಲದನ್ನು. ನನ್ನ ಮಗ ಕೆಳಗೆ ತೋರಿಸ್ತಾ ಇದ್ದಾನೆ. ಇವಾಗ ನೋಡಿ ಅರಿಶಿನ ಮತ್ತು ಅಚ್ಕಾರ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಚಿಕನ್ ಬೇಯಿಸೋ ಅವಶ್ಯಕತೆಯೇ ಇಲ್ಲ. ನಾನು ಬಿರಿಯಾನಿಗೆ ಒಂದೇ ವಿಷಲ್, ಅನ್ನ ಮಾಡೋಕ್ಕೂ ಒಂದೇ ವಿಷಲು, ಬಿರಿಯಾನಿ ಮಾಡೋಕ್ಕೂ ಒಂದೇ ವಿಷಲು. ಏನು ನಾವು ಫಸ್ಟಿಗೆ ಚಿಕನ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಚಿಕನ್ನ ಸಪ್ರೇಟಾಗಿ ಬೇಯಿಸ್ಬೇಕು ಅಂತಂದು ಏನಿಲ್ಲ. ನೋಡಿ ಇವಾಗ ಕಾಲು ಭಾಗ ಬೆಂದಿದೆ. ಇದು ನೀರು ಅಕ್ಕಿ ಹಾಕಿ ನೀರು ಕುದಿ ಬರೋ ಅಷ್ಟರಲ್ಲಿ ಅಕ್ಕಿ ಹಾಕಿದ್ಮೇಲೆ ನೀರು ಕುದಿ ಬರುತ್ತಲ್ಲ, ಅಲ್ಲಿ ಕ್ಲೋಸ್ ಮಾಡೋ ಅಷ್ಟರಲ್ಲಿ 50% ಬೆಂದಿರುತ್ತೆ. ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಹುಲ್ಲು ಬೆಂದೋಗ್ಬಿಡುತ್ತೆ. ಆ ಥರ ನಾನು ಯಾವತ್ತೂ ಅದನ್ನೇ ಸಪ್ರೇಟು ಇದನ್ನೇ ಸಪ್ರೇಟು ಬೇಯಿಸೋಕೆ ಹೋಗಲ್ಲ. ಅಂದರೆ ಜಾಸ್ತಿ ಫ್ರೈ ಮಾಡ್ಕೊತೀನಿ. ಇವಾಗ ಇದು ಹಸಿ ಗ್ರೈಂಡ್ರ್ ಮಾಡ್ಕೊಂಡಿದ್ನಲ್ಲ, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಆ ಥರ ತಿರುಗಿಸ್ಕೊತಾ ಇರ್ತೀನಿ. ಅಂದರೆ ಗಟ್ಟಿ ಆಗಬೇಕು, ಅಂದರೆ ಕಲರ್ ಬರಬೇಕು ಮಸಾಲೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾನೆ ಇರ್ತೀನಿ. ಇದೇ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡಲ್ಲ, ಹಾಗೆ ಓಪನಲ್ಲೇ ಫ್ರೈ ಮಾಡ್ಕೊತಾ ಇರ್ತೀನಿ. ಅಂದರೆ ಸೀದ್ ಬರೋದಲ್ಲ, ಅಂದರೆ ಸೀದ್ ಬರೋದಂದ್ರೆ ನಮ್ಮ ಕಡೆ ಬೇಡ ಅಂತಾರೆ, ಅಂದರೆ ತಳ ಹತ್ತಬಾರ್ದು ಅನ್ನೋ ವಿಷಯಕ್ಕೆ. ಇವಾಗ 10 ರೂಪಾಯಿದು ಇದು ಚಿಕನ್ ಬಿರಿಯಾನಿ ಬರುತ್ತಲ್ಲ, ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ ಪೌಡ್ರ್. 10 ರೂಪಾಯಿದು ಚಿಕನ್ ಬಿರಿಯಾನಿದು ಅರ್ಧ ಹಾಕ್ಕೊಂಡಿದ್ದೀನಿ. ಅರ್ಧ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ರೆಡ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಈ ಥರನೇ ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ಈ ಥರ ಎಣ್ಣೆ ಬಿಟ್ಕೊಂಡು ಮೇಲೆ ತೇಲ್ತಾ ಇದೆಯಲ್ಲ ಎಣ್ಣೆ, ಇಲ್ಲಿವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು, ಫುಲ್ ಗಟ್ಟಿ ಒಂಥರ ಗ್ರೇವಿ ಫ್ರೈ ಮಾಡ್ಕೊತೀವಲ್ಲ ಚಿಕನ್ ಫ್ರೈ, ಆ ಥರ ಆಗಿದೆ. ಇವಾಗ ಇದಕ್ಕೆ ನೀರು ಮತ್ತು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದು ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು, ಆ ಥರ ನಾನು 1.5 ಗ್ಲಾಸಿಗೆ ತಗೊಂಡು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಅಷ್ಟು ತೊಗೊಂಡಿದ್ದೀನಿ. ಇವಾಗ ನನ್ನ ಮಕ್ಕಳು ಮೊಟ್ಟೆ ಬೇಕು ಅಂದರು, ಆ ಕಡೆ ಮೊಟ್ಟೆನೂ ಬೇಯಿಸ್ಕೊಂಡು ಅದು ಸಿಪ್ಪೆ ಬಿಡಿಸ್ಕೊಂಡು ಇವಾಗ ಮೊಟ್ಟೆನೂ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಇದು ಕಸ್ತೂರಿ ಮೆಂತೆ ಬರುತ್ತಲ್ಲ, ಅದನ್ನೂ ಉದುರಿಸ್ಕೋಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಉದುರಿಸ್ಕೊಂಡಿದ್ದೀನಿ. ನೀವು ಪುದೀನ ಕೊತ್ತಂಬರಿ ಎರಡೂ ಕಟ್ ಮಾಡಿ ಮೇಲ್ಗಡೆ ಉದುರಿಸ್ಕೋಬೋದು. ಇವಾಗ ಕ್ಲೋಸ್ ಮಾಡಿ ಬಿರಿಯಾನಿ ಆಯಿತು. ಈ ಕಡೆ ಚಿಕನ್ ಕಬಾಬು ಮಾಡ್ಕೊತಿದ್ದೀನಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.